ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಅಡಿಗೆ. ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಬ್ರೆಡ್ಡಿಂದ ಕ್ರೀಮ್ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಮಕ್ಕಳನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಫಸ್ಟಿಗೆ ಇಲ್ಲಿ ನಾನು ಒಂದು 6 ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಸೈಡಲ್ಲಿ ಎಲ್ಲ ಈ ಥರ ಇದೆಯಲ್ಲ ಅದನ್ನೆಲ್ಲ ನಾನು ಕಟ್ ಮಾಡಿ ಎತ್ಕೊತೀನಿ. ಎಲ್ಲನೂ ಇದೇ ರೀತಿ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ನೋಡಿ, ಅದರಲ್ಲಿ ಈ ಥರ ಒಂದರಲ್ಲಿ 4 ಪೀಸ್ ಮಾಡ್ಕೊತೀನಿ. ನೋಡಿ, ಅದು ಕ್ಲಿಪ್ ಮಿಸ್ ಆಯಿತು. ಸೊ ಈ ಥರ ಮಾಡಿ ಇಟ್ಕೊತೀನಿ. ಈಗ ಒಂದು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊತೀನಿ. ಈ ಪ್ಯಾನಲ್ಲಿ ನಾನು ಎಣ್ಣೆ ಹಾಕ್ಕೊತೀನಿ, ಅದನ್ನು ಫ್ರೈ ಮಾಡ್ಕೊಳೋದಕ್ಕೋಸ್ಕರ. ಓಕೆ, ಎಣ್ಣೆ ಬಿಸಿಯಾಗಿದೆ ಅಂತ ಹೇಳಿ ನಾನು ಒಂದು ಬ್ರೆಡ್ ಇದನ್ನು ಹಾಕಿ ಚೆಕ್ ಮಾಡ್ತೀನಿ. ಓಕೆ, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನು ಎಲ್ಲನೂ ಹಾಕ್ಕೊತೀನಿ ಅದೇ ಥರ. ಸೊ ಫ್ಲೇಮ್ ಬಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಓಕೆ, ಎಲ್ಲನೂ ಈ ಥರ ನಾನು ಟರ್ನ್ ಮಾಡ್ಕೊತೀನಿ. ನೋಡಿ, ಈ ಥರ ಬಂದರೆ ಸಾಕು. ಅದೊಂದು ಸ್ವಲ್ಪ ಹಾರ್ಡ್ ಆಗಬೇಕು. ಸೊ ಅದಕ್ಕೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಸ್ಮೂತ್ ಇದ್ದರೆ ಅದು ಬಿಸ್ಕೆಟ್ ಆಗಲ್ಲ. ಸೊ ಅದಕ್ಕೆ ಓಕೆ, ನೋಡಿ ಇವನ್ನೆಲ್ಲ ಎತ್ಕೊಳ್ತೀನಿ ನಾನು. ನೋಡಿ, ಈ ಥರ ಬಂದಿದೆ, ಬಿಸ್ಕೆಟ್ ಥರ ಬರಬೇಕು. ಓಕೆ, ಇವಾಗ ನಾನು ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಬಿಸ್ಕೆಟ್ ಥರ ಎಲ್ಲ ಬರಬೇಕು. ಸೊ ಅದೇ ಥರ ಎಲ್ಲನೂ ಹಾಕಿ ಎತ್ಕೊತೀನಿ. ಈಗ ಮತ್ತೆ ನಾನೊಂದು ಪ್ಯಾನ್ ಇಟ್ಕೊತೀನಿ. ಇದಕ್ಕೆ ಸ್ವೀಟ್ ಮಾಡ್ಕೊಳೋದಕ್ಕೋಸ್ಕರ ಇಲ್ಲಿ 1 ಕಪ್ಪಷ್ಟು ವಾಟ್ರ್ ಹಾಕ್ಕೊತೀನಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದು 3/4 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊತೀನಿ. ಇವಾಗ ಈ ಸಕ್ಕರೆನ ನಾವು ಕಲಿಸ್ತಾ ಇರೋಣ. ಸೊ ಇದು ಬಂದ್ಬಿಟ್ಟು ಒಂದು ಕಲರ್ ಚೇಂಜ್ ಆಗಬೇಕು ಸಕ್ಕರೆ, ಮತ್ತು ತಿಕ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ತಾನೇ ಇರೋಣ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಒಂದು ಏಲಕ್ಕಿ ಹಾಕ್ತೀನಿ ನಾನು, ಇಲ್ಲ ಏಲಕ್ಕಿ ಪೌಡರ್ ಇದ್ದರೂ ನೀವು ಹಾಕ್ಕೋಬೋದು. ಓಕೆ, ಚೆನ್ನಾಗಿ ಕಲಿಸ್ತಾ ಇರೋಣ. ನೋಡಿ, ಅದು ಕಲರ್ ಚೇಂಜ್ ಆಗ್ತಾ ಇದೆ. ಅದು ಇನ್ನೂ ಕಲರ್ ಚೇಂಜ್ ಆಗಬೇಕು. ಸೊ ಒಂದು ಕ್ರೀಮ್ ಕಲರ್ ಥರ ಬರಬೇಕು. ನೋಡಿ, ಈ ಕಲರಲ್ಲಿ ಬರಬೇಕು. ನೋಡಿ, ಈ ಥರ ಕಲರಲ್ಲಿ ಬರಬೇಕು. ಓಕೆ, ನೋಡಿ ಈ ಥರ ಇಷ್ಟು ಬಂದರೆ ಸಾಕು. ಇವಾಗ ನಾವು ಎತ್ತಿಟ್ಕೊಂಡಿದ್ವಲ್ಲ ಆ ಬ್ರೆಡ್ನೆಲ್ಲನೂ ಈ ಥರ ಹಾಕಿ ಒಂದೊಂದೇ ನಾವು ಎತ್ಕೊಳ್ಳೋಣ. ಸೊ ಒಂದು ಬೈಂಡಿಂಗ್ ಥರ ಅಷ್ಟೇ ಇದು. ಎಲ್ಲ ಒಂದು ಕಡೆ ಸೈಡಲ್ಲಿ ಎತ್ಕೊಳ್ಳೋಣ. ಇದೇ ಥರನೇ ಎಲ್ಲನೂ ಮಾಡ್ಕೊತೀನಿ ನಾನು. ಓಕೆ, ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ, ಗ್ಯಾಸ್ ಹಚ್ಚಿಬಿಟ್ಟು ಒಂದು ಗ್ಲಾಸಷ್ಟು ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊತೀನಿ. ಸೊ ಇದನ್ನೇ ಕ್ರೀಮ್ ಮಾಡ್ಕೊಳ್ಳೋಕ್ಕೆ. ಇವಾಗ ಅದರಲ್ಲಿ ಸಕ್ಕರೆ ಎಲ್ಲ ಇತ್ತಲ್ಲ, ಸೊ ಕ್ಲೀನಾಗಿ ಅದು ಮೆಲ್ಟ್ ಆಗುತ್ತೆ. ಸೊ ಈ ಕ್ರೀಮ್ ಕೂಡ ಥರ ಕಲರ್ ಚೇಂಜ್ ಆಗಬೇಕು, ಒಂದು ಗೋಲ್ಡನ್ ಬ್ರೌನ್ ಬರಬೇಕು. ಸೊ ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೊಂದು ಸ್ವಲ್ಪ ಈ ಬಾಯ್ಲ್ ಆದಮೇಲೆ ಹಾಲೆಲ್ಲ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಅಂತ ಬರುತ್ತೆ. ಸೊ ನಾನು ಅದನ್ನು ಹಾಕ್ಕೊತೀನಿ. ನೋಡಿ, ಮಿಲ್ಕ್ ಪೌಡರ್ ಬರುತ್ತೆ. ಸೊ ನಾನು ಅದನ್ನು ಹಾಕ್ಕೊತೀನಿ. ಇವಾಗ ಅದನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಬೇಕು. ತಿಕ್ಕಾಗುತ್ತೆ ಮತ್ತು ಅದು ಗಂಟು ಥರ ಹಿಡಿಯುತ್ತೆ. ಸೊ ಅದಕ್ಕೆ ನಾವು ಕೈ ಬಿಡ್ದಿರ ಅದನ್ನು ಕಲಿಸ್ತಾನೇ ಇರಬೇಕು. ಇದು ಅಷ್ಟೇ ಒಂದು ಕ್ರೀಮ್ ಇದಕ್ಕೆ ಬರಬೇಕು. ಅದಕ್ಕೆ ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಡ್ತಾನೆ ಇರಬೇಕು. ಓಕೆ, ನೋಡಿ ಅದು ಕಲರ್ ಚೇಂಜ್ ಆಯಿತು. ಸೊ ಈ ಕಲರ್ ಚೇಂಜ್ ಆಗಿ ಮತ್ತು ಇನ್ನೂ ತಿಕ್ಕಾಗುತ್ತೆ ಇದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರೋಣ ಒಂದು 10 ನಿಮಿಷ.
ಓಕೆ ನೋಡಿ ಫ್ರೆಂಡ್ಸ್, ಅದು ನೋಡಿ ಯಾವ ಥರ ಬಂದಿದೆ ಅಂತ. ಕ್ರೀಮ್ ಇದಕ್ಕೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ ಇದು. ಓಕೆ, ಇವಾಗ ಇದಾಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತಣ್ಣಗೆ ಹಾಕಿ ಬಿಡ್ತೀನಿ ನಾನು. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಇದು ತಣ್ಣಗೆ ಒಂದು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ, ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕಷ್ಟೇ ಇದು. ಓಕೆ, ತಣ್ಣಗಾದಮೇಲೆ ಇವಾಗ ನಾನು ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಥರ ಬಿಸ್ಕೆಟ್ಸ್ನೆಲ್ಲ ಡಿಪ್ ಮಾಡಿ ಇಟ್ಕೊಂಡಿದ್ನಲ್ಲ ಶುಗರ್ ಸಿರಪ್ಪಲ್ಲಿ, ಅದನ್ನು ಒಂದೊಂದೇ ತೊಗೊಳ್ತೀನಿ ನಾನು. ನೋಡಿ ಈ ಥರ ತೊಗೊಂಡು ಒಂದು ಸ್ಪೂನಿಂದ ಈ ಕ್ರೀಮನ್ನು ಅದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಕ್ಲೀನಾಗಿ ಅದನ್ನು ನಾನು ಸ್ಪ್ರೆಡ್ ಮಾಡ್ಕೊತೀನಿ ಎಲ್ಲ ಕಡೆ. ಮಾಡಿಕೊಂಡು ಅದನ್ನು ಈ ಥರ ಇನ್ನೊಂದು ಇದನ್ನು ತೊಗೊಂಡು ಅದ್ರ ಮೇಲೆ ಕ್ಲೋಸ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿ ಇದು ನಮ್ಮ ಬಿಸ್ಕೆಟು, ಕ್ರೀಮ್ ಬಿಸ್ಕೆಟು, ಬ್ರೆಡ್ ಕ್ರೀಮ್ ಬಿಸ್ಕೆಟು ನೋಡಿ ಅಷ್ಟೇ. ಅದು ಹಾಗೆ ಕ್ಲೋಸ್ ಆಗುತ್ತೆ, ಅದು ಹಾಗೆ ಅಂಟ್ಕೊಳುತ್ತೆ. ಅದು ನಾವು ಬಿಡಿಸಿದ್ರು ಕೂಡ ಬಿಟ್ಕೊಳುತ್ತೆ. ಬಟ್ ಕ್ರೀಮ್ ಬಿಸ್ಕೆಟ್ ಯಾವ ಥರ ಬರುತ್ತೆ, ಸೊ ಅದೇ ಟೇಸ್ಟಲ್ಲಿ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ ನೋಡಿ. ಇವಾಗ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಇದನ್ನ ಕ್ಲೋಸ್ ಮಾಡ್ತೀನಿ ನೋಡಿ. ಸೊ ಇದೇ ರೀತಿಯೇ ನಾನೆಲ್ಲ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಮಕ್ಕಳೇನಾರ ತುಂಬ ತಿನ್ನೋಕ್ಕೆ ಕೇಳಿದಾಗ ನಾವು ಹೊರಗಡೆ ಎಲ್ಲ ತಂದುಕೊಡ್ತೀರಾ, ಮನೆಯಲ್ಲೇ ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ. ಥರನೇ ಮಾಡಿ ನೋಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು ನೋಡಿ. ನಮ್ಮ ಕ್ರೀಮ್ ಬಿಸ್ಕೆಟ್ ರೆಡಿಯಾಗಿದೆ ನೋಡಿ, ನೋಡಿದ್ರಲ್ಲ. ಇದೇ ರೀತಿ ನೀವು ಮಾಡಿ ಮಕ್ಕಳಿಗೆ ಕೊಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದ್ಸತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.